ನಮಸ್ಕಾರ. ಸತ್ತ ಮೇಲೆ ಏನಾಗುತ್ತೆ? ಬಹುಶಃ ಈ ಪ್ರಶ್ನೆ ಪ್ರತಿಯೊಬ್ಬರ ಮನಸ್ಸಲ್ಲೂ ಒಂದಲ್ಲ ಒಂದು ಸಲ ಬಂದೇ ಇರುತ್ತೆ. ಈ ಒಂದೇ ಒಂದು ಭಯ ಅಥವಾ ಕುತೂಹಲ ನಮ್ಮ ಜೀವನದ ಪ್ರತಿಯೊಂದು ನಿರ್ಧಾರದ ಮೇಲೂ ಪ್ರಭಾವ ಬೀರುತ್ತೆ ಅಲ್ವಾ? ಇವತ್ತು ನಾವು ಇದೇ ವಿಷಯದ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ. ಸನಾತನ ಧರ್ಮದ ದೃಷ್ಟಿಯಲ್ಲಿ ಮರಣ ಅಂದರೆ ಏನು? ಅದೊಂದು ಅಂತ್ಯನ ಅಥವಾ ಒಂದು ಹೊಸ ಪಯಣದ ಆರಂಭನ? ಈ ಚರ್ಚೆಗೆ ನಾವು ಭಗವದ್ಗೀತೆ, ಕಠೋಪನಿಷತ್ತು ಮತ್ತು ಗರುಡ ಪುರಾಣದಂತಹ ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿರೋ ಜ್ಞಾನವನ್ನೇ ಆಧಾರವಾಗಿಟ್ಕೊಂಡಿದ್ದೇವೆ. ಆತ್ಮದ ಈ ಮಹಾಪ್ರಯಾಣದ ನಕ್ಷೆಯನ್ನು ಅರ್ಥ ಮಾಡಿಕೊಳ್ಳೋ ಪ್ರಯತ್ನವೇ ಇವತ್ತಿನ ನಮ್ಮ ಈ ಮಾತುಕತೆ. ಖಂಡಿತ. ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನ ನಾವು ಮೊದಲು ಅರ್ಥ ಮಾಡಿಕೊಳ್ಳಬೇಕು. ಇದು ಕೇವಲ ನಂಬಿಕೆ ಅಥವಾ ಕಲ್ಪನೆಗಳ ಬಗ್ಗೆ ಅಲ್ಲ. ನಮ್ಮ ಪೂರ್ವಜರು ಜೀವನ ಮತ್ತು ಮರಣದ ಚಕ್ರವನ್ನು ಒಂದು ವ್ಯವಸ್ಥಿತ ಪ್ರಕ್ರಿಯೆಯಾಗಿ ನೋಡಿದ್ರು. ಅದಕ್ಕೊಂದು ತಾರ್ಕಿಕ ಚೌಕಟ್ಟನ್ನು ನೀಡಲು ಪ್ರಯತ್ನಿಸಿದ್ರು. ಇದು ಭಯವನ್ನು ಹೋಗಲಾಡಿಸಿ ಜೀವನದ ವಾಸ್ತವತೆಯನ್ನು ಧೈರ್ಯದಿಂದ ಎದುರಿಸುವ ಒಂದು ಫಿಲಾಸಫಿ. ಹಾಗಾದ್ರೆ ಆ ಅತಿ ಮೂಲಭೂತ ಪ್ರಶ್ನೆಯಿಂದಲೇ ಶುರು ಮಾಡೋಣ. ನಾನು ಯಾರು? ಈ ದೇಹನ ಅಥವಾ ಇದರೊಳಗಿರೋ ಚೈತನ್ಯನ? ಸನಾತನ ಧರ್ಮದ ತಿರುಳೇ ಇದು ಅಲ್ವಾ? ನಾವು ಈ ದೇಹವಲ್ಲ, ನಾವು ಆತ್ಮ. ಅಂದ್ರೆ ಆತ್ಮ ಶಾಶ್ವತ, ಅದಕ್ಕೆ ಹುಟ್ಟು ಸಾವು ಇಲ್ಲ ಅಂತ. ಗೀತೆಯಲ್ಲಿ ಶ್ರೀಕೃಷ್ಣ ಇದನ್ನೇ ಅರ್ಜುನನಿಗೆ ಬಹಳ ಸುಂದರವಾಗಿ ಹೇಳ್ತಾನೆ. ಹೌದು, ಆ ಶ್ಲೋಕವೇ ಈ ಇಡೀ ಚರ್ಚೆಯ ಅಡಿಪಾಯ. ಶ್ರೀಕೃಷ್ಣ ಹೇಳ್ತಾನೆ, ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ. ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ. ಇದರ ಅರ್ಥ ಅಂದ್ರೆ ಈ ಆತ್ಮಕ್ಕೆ ಯಾವತ್ತೂ ಹುಟ್ಟಿಲ್ಲ, ಸಾವಿಲ್ಲ. ಇದು ಹುಟ್ಟಿ ಅಸ್ತಿತ್ವಕ್ಕೆ ಬಂದು ಮತ್ತೆ ಇಲ್ಲವಾಗುವುದಿಲ್ಲ. ಇದು ಅಜ, ನಿತ್ಯ, ಶಾಶ್ವತ. ಇದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಸುಲಭದ ರೂಪಕ ಇದೆ. ನಾವು ಹಳೆಯ ಹರಿದು ಹೋದ ಬಟ್ಟೆಯನ್ನ ತೆಗೆದು ಹೊಸ ಬಟ್ಟೆ ಹಾಕಿಕೊಳ್ಳುವ ಹಾಗೆ ಆತ್ಮವು ಜೀರ್ಣವಾದ ಈ ದೇಹವನ್ನು ಬಿಟ್ಟು ಹೊಸ ದೇಹವನ್ನು ಸೇರುತ್ತದೆ, ಅಷ್ಟೇ. ವಾವ್! ಈ ಬಟ್ಟೆ ಬದಲಾಯಿಸೋ ರೂಪಕ ಸರಳವಾಗಿದ್ರೂ ಬಹಳ ಆಳವಾದ ಅರ್ಥ ಕೊಡುತ್ತೆ. ಇದು ಸಾವಿನ ಬಗೆಗಿನ ನಮ್ಮ ದೃಷ್ಟಿಕೋನವನ್ನೇ ಬದಲಾಯಿಸಿಬಿಡುತ್ತೆ. ಅಂದ್ರೆ ದೇಹ ಇಲ್ಲೇ ಉಳಿಯುತ್ತೆ ಅಲ್ವಾ? ನಿಖರವಾಗಿ. ಈ ನಮ್ಮ ಭೌತಿಕ ದೇಹ ಪಂಚಮಹಾಭೂತಗಳಿಂದ ಮಾಡಲ್ಪಟ್ಟಿದೆ: ಭೂಮಿ, ನೀರು, ಬೆಂಕಿ, ಗಾಳಿ ಮತ್ತು ಆಕಾಶ. ನಾವು ಸತ್ತಾಗ ಈ 5 ಅಂಶಗಳು ಮತ್ತೆ ಪ್ರಕೃತಿಯಲ್ಲಿ ಲೀನವಾಗುತ್ತವೆ. ಮಣ್ಣಿಂದ ಬಂದದ್ದು ಮಣ್ಣಿಗೆ ಅಂತಾರಲ್ಲ, ಹಾಗೆ. ಹೌದು, ಅದೇ. ದೇಹ ತನ್ನ ಮೂಲಕ್ಕೆ ವಾಪಸ್ ಹೋಗುತ್ತೆ. ಆದರೆ ಆತ್ಮ ಈ ಪಂಚಭೂತಗಳಿಗಿಂತ ಭಿನ್ನವಾದ ಅದರಾಚೆಗಿನ ಒಂದು ಶಕ್ತಿ. ಈ ದೇಹ ಮತ್ತು ಆತ್ಮದ ಪ್ರತ್ಯೇಕತೆಯ ಜ್ಞಾನವೇ ಸನಾತನ ಧರ್ಮದಲ್ಲಿ ಸಾವನ್ನ ನಿರ್ಭಯವಾಗಿ ನೋಡಲು ಇರುವ ಕಾರಣ. ಹಾಗಾದರೆ ಇಲ್ಲೊಂದು ಪ್ರಶ್ನೆ ಬರುತ್ತೆ. ಆತ್ಮ ಶಾಶ್ವತ, ಅದಕ್ಕೆ ಸಾವಿಲ್ಲ ಅಂತಾದ್ರೆ ನಮ್ಗೆಲ್ಲ ಸಾಯೋಕೆ ಯಾಕೆ ಇಷ್ಟೊಂದು ಭಯ? ಇದು ಸ್ವಲ್ಪ ವಿರೋಧಾಭಾಸ ಅಲ್ವಾ? ಬಹಳ ಮುಖ್ಯವಾದ ಪ್ರಶ್ನೆ. ಈ ಗೊಂದಲ ಸಾವಿರಾರು ವರ್ಷಗಳಿಂದ ಇದೆ. ಕಠೋಪನಿಷತ್ತಿನಲ್ಲಿ ನಚಿಕೇತ ಅನ್ನೋ ಹುಡುಗ ಮೃತ್ಯು ದೇವತೆಯಾದ ಯಮನನ್ನೇ ನೇರವಾಗಿ ಕೇಳ್ತಾನೆ, ಸಾವಿನ ರಹಸ್ಯ ಏನು ಅಂತ. ಭಯಕ್ಕೆ ಮೂಲ ಕಾರಣ ಅಜ್ಞಾನ. ನಮ್ಮ ನಿಜ ಸ್ವರೂಪ ಏನು ಅಂತ ನಮ್ಗೆ ಗೊತ್ತಿಲ್ಲ. ನಾವು ಈ ನಾಶವಾಗೋ ದೇಹವೇ ನಾನು ಅಂತ ಬಲವಾಗಿ ನಂಬ್ಕೊಂಡ್ಬಿಟ್ಟಿದ್ದೇವೆ. ಉಪನಿಷತ್ ಹೇಳುತ್ತೆ, ಅಸ್ತಿ ಇತಿ ಚೇಕತ್ವೇದ. ಅಂದ್ರೆ ಇದರರ್ಥ ಆತ್ಮ ಇದೆ ಅಂತ ಯಾರು ತಿಳಿದುಕೊಳ್ಳುತ್ತಾನೋ ಅವನೇ ನಿಜವಾಗಿ ತಿಳಿದವನು. ಆ ತಿಳುವಳಿಕೆ ಇಲ್ಲದಿರುವುದೇ ಭಯದ ಮೂಲ. ಓ, ಅಂದ್ರೆ ನಾವು ಯಾವುದಲ್ಲವೋ ಅದನ್ನು ನಾನು ಅಂದುಕೊಂಡಿರುವುದೇ ನಮ್ಮ ಭಯಕ್ಕೆ ಕಾರಣ. ಖಂಡಿತ. ಗೀತೆಯಲ್ಲಿ ಇದನ್ನು ಇನ್ನೂ ಸ್ಪಷ್ಟವಾಗಿ ಹೇಳಲಾಗಿದೆ. ಆತ್ಮದ ಅವಿನಾಶಿ ಸ್ವಭಾವದ ಬಗ್ಗೆ ಈ ಶ್ಲೋಕ ನೋಡಿ. ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಇದರರ್ಥ ಯಾವ ಆಯುಧವೂ ಆತ್ಮವನ್ನು ಕತ್ತರಿಸಲಾರದು, ಬೆಂಕಿ ಸುಡಲಾರದು, ನೀರು ನೆನೆಸಲಾರದು, ಗಾಳಿ ಒಣಗಿಸಲಾರದು. ಹೌದು, ಆತ್ಮ ಅಷ್ಟು ಶಕ್ತಿಶಾಲಿ. ಆದರೂ ನಮಗೆ ಭಯ. ಯಾಕೆಂದ್ರೆ ನಾವು ನಾಶವಾಗುವ ಈ ದೇಹದ ಜೊತೆ ನಮ್ಮನ್ನು ಎಷ್ಟು ಗುರುತಿಸಿಕೊಂಡಿದ್ದೇವೆ ಅಂದ್ರೆ ದೇಹದ ನಾಶವೇ ನಮ್ಮ ನಾಶ ಅಂತ ಅಂದುಕೊಂಡಿದ್ದೇವೆ. ಆ ತಪ್ಪು ತಿಳುವಳಿಕೆಯೇ ಭಯದ ಬೀಜ. ಇದು ನಿಜಕ್ಕೂ ಆಳವಾದ ವಿಚಾರ.
ಹಾಗಾದ್ರೆ ಈ ಸಾವಿನ ಪ್ರಕ್ರಿಯೆ ಹೇಗೆ ನಡೆಯುತ್ತೆ? ಅದು ಇದ್ದಕ್ಕಿದ್ದಂತೆ ಸ್ವಿಚ್ ಆಫ್ ಮಾಡಿದ ಹಾಗೆ ಆಗುತ್ತಾ ಅಥವಾ ಅದಕ್ಕೂ ಒಂದು ಕ್ರಮ ಇದೆಯಾ? ಇಲ್ಲ, ಅದು ಸ್ವಿಚ್ ಆಫ್ ಮಾಡಿದ ಹಾಗಲ್ಲ. ಅದೊಂದು ವ್ಯವಸ್ಥಿತವಾದ ಪವರ್ ಡೌನ್ ಸೀಕ್ವೆನ್ಸ್ ಇದ್ದ ಹಾಗೆ. ನಮ್ಮ ಪೂರ್ವಜರು ಮರಣವನ್ನು ಒಂದು ಅವಘಡವಾಗಿ ನೋಡ್ಲಿಲ್ಲ. ಬದಲಿಗೆ ಅದೊಂದು ಶಾರೀರಿಕ ಮತ್ತು ಶಕ್ತಿಯುತವಾದ ವ್ಯವಸ್ಥಿತ ಪ್ರಕ್ರಿಯೆ ಅಂತ ನಂಬಿದ್ರು. ಇಲ್ಲಿ ಪಂಚವಾಯು ಅಥವಾ 5 ಪ್ರಮುಖ ಪ್ರಾಣಶಕ್ತಿಗಳ ಪರಿಕಲ್ಪನೆ ಬರುತ್ತೆ. ಗರುಡ ಪುರಾಣದಲ್ಲಿ ಇದರ ಬಗ್ಗೆ ಉಲ್ಲೇಖವಿದೆ. ಪ್ರಾಣೋಪಾನಃ ಸಮಾನಶ್ಚ ಉದಾನಃ ಪ್ರಾಣ ಏವಚ ವಾಯವಃ ಪಂಚ ಸಪ್ತೈತೆ ದೇಹೇ ದೇಹಮುಪಾಶ್ರಿತಃ. ಪ್ರಾಣ, ಅಪಾನ, ಸಮಾನ. ಆ ವಾಯುಗಳು. ಹೌದು, ಪ್ರಾಣ, ಅಪಾನ, ಸಮಾನ, ಉದಾನ ಮತ್ತು ವ್ಯಾನ ಅನ್ನೋ ಈ 5 ವಾಯುಗಳು ದೇಹವನ್ನು ಚಾಲನೆಯಲ್ಲಿಡ್ತವೆ. ಓ, ಹಾಗಾದ್ರೆ ಸಾವಿನ ಸಮಯದಲ್ಲಿ ಈ ಶಕ್ತಿಗಳು ಒಂದೊಂದಾಗಿ ದೇಹವನ್ನು ಬಿಡುತ್ತವಾ? ಹೌದು, ಒಂದು ನಿರ್ದಿಷ್ಟ ಕ್ರಮದಲ್ಲಿ. ಮೊದಲು ಅಪಾನವಾಯು ನಿರ್ಗಮಿಸುತ್ತೆ. ಇದು ದೇಹದ ಕೆಳಭಾಗದ ಶಕ್ತಿ. ಅದಕ್ಕೆ ಸಾಯುವಾಗ ಮೊದಲು ಪಾದಗಳು ತಣ್ಣಗಾಗೋಕೆ ಶುರುವಾಗೋದು. ಇದು ಕುತೂಹಲಕಾರಿ. ಅಂದ್ರೆ ಕೆಳಗಿನಿಂದ ಮೇಲಕ್ಕೆ ಈ ಪ್ರಕ್ರಿಯೆ ನಡೆಯುತ್ತೆ. ಸಾಮಾನ್ಯವಾಗಿ ಹೌದು. ಅಪಾನದ ನಂತರ ಹೊಟ್ಟೆಯ ಭಾಗದಲ್ಲಿರುವ ಸಮಾನವಾಯು ನಿರ್ಗಮಿಸುತ್ತೆ. ಇದು ನಮ್ಮ ಜೀರ್ಣಕ್ರಿಯೆಗೆ ಕಾರಣ. ಅದು ನಿಂತಾಗ ಜೀರ್ಣಾಂಗ ವ್ಯವಸ್ಥೆ ನಿಲ್ಲುತ್ತೆ. ನಂತರ ಎದೆಯ ಭಾಗದಲ್ಲಿರುವ ನಮ್ಮ ಉಸಿರಾಟಕ್ಕೆ ಕಾರಣವಾದ ಪ್ರಾಣವಾಯು ನಿಧಾನವಾಗುತ್ತೆ. ಉಸಿರು ಆಳವಿಲ್ಲದಂತಾಗುತ್ತೆ. ಆಮೇಲೆ ಗಂಟಿಲಿನ ಭಾಗದಲ್ಲಿರುವ ನಮ್ಮ ಮಾತು ಮತ್ತು ದೃಷ್ಟಿಗೆ ಕಾರಣವಾದ ಉದಾನವಾಯು ಹೊರಟೋಗುತ್ತೆ. ಆಗ ಮಾತು ನಿಲ್ಲುತ್ತೆ, ದೃಷ್ಟಿ ಮಂಜಾಗುತ್ತೆ. ಹೌದು. ಕೊನೆಯಲ್ಲಿ ಇಡೀ ದೇಹದಲ್ಲಿ ಹರಡಿರುವ ರಕ್ತ ಸಂಚಾರಕ್ಕೆ ಕಾರಣವಾದ ವ್ಯಾನವಾಯು ನಿರ್ಗಮಿಸುತ್ತೆ. ಇದು ನಿಂತಾಗ ದೇಹ ಸಂಪೂರ್ಣವಾಗಿ ನಿಶ್ಚಲವಾಗುತ್ತೆ ಮತ್ತು ಆತ್ಮವು ಈ ಭೌತಿಕ ಶರೀರದಿಂದ ಸಂಪೂರ್ಣವಾಗಿ ಬೇರ್ಪಡುತ್ತೆ. ಈ ವಿವರಣೆ ಮರಣದ ಮೇಲಿನ ಭಯವನ್ನು ಕಡಿಮೆ ಮಾಡಿ ಅದಕ್ಕೊಂದು ವೈಜ್ಞಾನಿಕ ಚೌಕಟ್ಟು ನೀಡುವ ಪ್ರಯತ್ನದ ಹಾಗೆ ಕಾಣಿಸುತ್ತೆ. ಸರಿ, ಈ ಭೌತಿಕ ದೇಹವನ್ನು ಬಿಟ್ಟ ಮೇಲೆ ಆತ್ಮದ ಪ್ರಯಾಣ ಎಲ್ಲಿಗೆ? ನಾವು ಕೇವಲ ಈ ಒಂದು ದೇಹವನ್ನು ಮಾತ್ರ ಹೊಂದಿದ್ದೀವಾ ಅಥವಾ ಬೇರೆ ಪದರಗಳಿವ್ಯಾ? ಅದ್ಭುತ ಪ್ರಶ್ನೆ. ನಮ್ಮ ತತ್ವಶಾಸ್ತ್ರದ ಪ್ರಕಾರ ನಮಗೆ ಒಂದಲ್ಲ 3 ಶರೀರಗಳಿವೆ. ಇದನ್ನ ಒಂದರ ಒಳಗಿನ ಪದರ ಸೂಕ್ಷ್ಮ ಶರೀರ. ಇದನ್ನ ನಮ್ಮ ಕಂಪ್ಯೂಟರ್ನ ಸಾಫ್ಟ್ವೇರ್ ಅಂತ ಹೇಳ್ಬಹುದು. ಇದರಲ್ಲಿ ನಮ್ಮ ಮನಸ್ಸು, ಬುದ್ಧಿ, ಅಹಂಕಾರ, ನಮ್ಮ ನೆನಪುಗಳು, ನಮ್ಮ ಸ್ವಭಾವ, ನಮ್ಮ ಆಲೋಚನೆಗಳು ಎಲ್ಲವೂ ಇರುತ್ತೆ. ಓಕೆ. ಕೊನೆಯದಾಗಿ ಅತಿ ಆಳದಲ್ಲಿರೋದು ಕಾರಣ ಶರೀರ. ಇದು ನಮ್ಮ ಕರ್ಮದ ಬೀಜಗಳನ್ನು, ಅಂದ್ರೆ ಜನ್ಮ ಜನ್ಮಾಂತರದ ವಾಸನೆಗಳು ಮತ್ತು ಸಂಸ್ಕಾರಗಳನ್ನು ಹಿಡಿದಿಟ್ಕೊಂಡಿರುತ್ತೆ. ಇದೇ ನಮ್ಮ ಮುಂದಿನ ಜನ್ಮವನ್ನು ನಿರ್ಧರಿಸುವ ಬ್ಲೂ ಪ್ರಿಂಟ್. ವಾವ್! ಅಂದ್ರೆ ಸತ್ತಾಗ ಕಂಪ್ಯೂಟರ್ ಹಾರ್ಡ್ವೇರ್ ಅಂದ್ರೆ ಸ್ಥೂಲ ಶರೀರ ಮಾತ್ರ ನಾಶವಾಗುತ್ತೆ. ಆದರೆ ನಮ್ಮ ಪರ್ಸನಾಲಿಟಿ, ಮೆಮೊರೀಸ್ ಇರೋ ಸಾಫ್ಟ್ವೇರ್ ಅಂದ್ರೆ ಸೂಕ್ಷ್ಮ ಶರೀರ ಮತ್ತು ನಮ್ಮ ಕರ್ಮದ ಕೋಡ್ ಅಂದ್ರೆ ಕಾರಣ ಶರೀರ. ಇವೆರಡೂ ಆತ್ಮದ ಜೊತೆ ಮುಂದಕ್ಕೆ ಪ್ರಯಾಣಿಸುತ್ತೆ ಅಲ್ವಾ? ನಿಖರವಾಗಿ, ಅದ್ಭುತವಾಗಿ ಹೇಳಿದಿರಿ. ಬೃಹದಾರಣ್ಯಕ ಉಪನಿಷತ್ತು ಇದನ್ನ ಒಂದು ಸುಂದರ ರೂಪಕದ ಮೂಲಕ ವಿವರಿಸುತ್ತೆ. ಯಥಾಗ್ನೇಃ ಕ್ಷುದ್ರಾಃ ವಿಸ್ಫುಲಿಂಗಾಃ ವ್ಯುಚ್ಚರಂತ್ಯೇವಂ. ಯಥಾಗ್ನೇಃ ಕ್ಷುದ್ರಾಃ ವಿಸ್ಫುಲಿಂಗಾಃ ವ್ಯುಚ್ಚರಂತ್ಯೇವಂ. ಬೆಂಕಿಯಿಂದ ಕಿಡಿಗಳು ಹಾರುವ ಹಾಗೆ. ಹೌದು, ಬೆಂಕಿಯಿಂದ ಸಣ್ಣ ಕಿಡಿಗಳು ಹೇಗೆ ಹಾರುತ್ತವೋ ಹಾಗೆಯೇ ಆ ಪರಮಾತ್ಮನಿಂದ ಅಸಂಖ್ಯಾತ ಜೀವಿಗಳು ಹೊರಹೊಮ್ಮುತ್ತವೆ. ಮರಣದಲ್ಲಿ ದೇಹವೆಂಬ ಕಟ್ಟಿಗೆ ಸುಟ್ಟು ಬೂದಿಯಾದರೂ ಆತ್ಮವೆಂಬ ಕಿಡಿ ಮುಂದಕ್ಕೆ ಹಾರುತ್ತೆ. ಅದು ತನ್ನ ಜೊತೆ ಈ ಸೂಕ್ಷ್ಮ ಮತ್ತು ಕಾರಣ ಶರೀರಗಳನ್ನು ಒಯ್ಯುತ್ತೆ. ಸರಿ, ದೇಹವನ್ನು ಬಿಟ್ಟ ತಕ್ಷಣ ಆತ್ಮ ಎಲ್ಲಿಗೆ ಹೋಗುತ್ತೆ? ಅದರ ಮುಂದಿನ ಹಂತ ಯಾವುದು? ಗರುಡ ಪುರಾಣದ ಪ್ರಕಾರ ಮರಣದ ನಂತರ ಆತ್ಮ ಅಂದ್ರೆ ಪ್ರೇತಾತ್ಮವು ಸುಮಾರು 11 ದಿನಗಳ ಕಾಲ ತನ್ನ ಹಳೆಯ ಮನೆ ಮತ್ತು ಕುಟುಂಬದ ಸುತ್ತಮುತ್ತಲೇ ಇರುತ್ತೆ. ಅದಕ್ಕೆ ಐಹಿಕ ಬಂಧಗಳು ಇನ್ನೂ ಸಂಪೂರ್ಣವಾಗಿ ಕಳಚ್ಕೊಂಡಿರಲ್ಲ. ಶ್ಲೋಕ ಹೀಗಿದೆ: ಏಕಾದಶಂ ದಿನಂ ಪ್ರೇತೆ ಆತ್ಮ ವಿಚರತಿ ಗೃಹೇಶು. ಏಕಾದಶಂ ದಿನಂ ಪ್ರೇತಾತ್ಮ ವಿಚರತಿ ಗೃಹೇಶು. ಆ ಸಮಯದಲ್ಲಿ ಆತ್ಮವು ಒಂದು ರೀತಿಯ ಗೊಂದಲ ಮತ್ತು ಅಸಹಾಯಕ ಸ್ಥಿತಿಯಲ್ಲಿರುತ್ತೆ. ಹಳೆಯ ಪ್ರಪಂಚವನ್ನು ಬಿಟ್ಟಾಗಿದೆ, ಹೊಸ ಪ್ರಪಂಚಕ್ಕೆ ದಾರಿ ಗೊತ್ತಿಲ್ಲ. 2 ಲೋಕಗಳ ನಡುವೆ ಸಿಕ್ಕಾಕಿಕೊಂಡಿರುತ್ತೆ. ಓ, ಹಾಗಾಗಿನೇ ಆ ಸಮಯದಲ್ಲಿ ನಾವು ಮಾಡುವ ಶ್ರಾದ್ದ, ಪಿಂಡದಾನದಂತಹ ವಿಧಿಗಳಿಗೆ ಅಷ್ಟು ಮಹತ್ವ ಇರೋದಲ್ವಾ? ಅದು ಕೇವಲ ನಮ್ಮ ದುಃಖ ಕಡಿಮೆ ಮಾಡ್ಕೊಳ್ಳೋಕೆ ಅಲ್ಲ, ಬದಲಿಗೆ ಆತ್ಮಕ್ಕೆ ಸಹಾಯ ಮಾಡಕ್ಕೆ ಅಂತನಾ? ಖಂಡಿತ. ಆ ವಿಧಿಗಳು ಕೇವಲ ಶೋಕಾಚರಣೆಯಲ್ಲ, ಅವು
ಆ ಗೊಂದಲದಲ್ಲಿರುವ ಸೂಕ್ಷ್ಮ ಶರೀರಕ್ಕೆ ಶಕ್ತಿಯನ್ನು ಪೋಷಣೆಯನ್ನು ಕೊಟ್ಟು ಐಹಿಕ ಬಂಧನಗಳಿಂದ ಮುಕ್ತಗೊಳಿಸಿ ಮುಂದಿನ ಪ್ರಯಾಣಕ್ಕೆ ದಾರಿ ತೋರಿಸುವ ಸೇತುವೆಗಳು. ಗರುಡ ಪುರಾಣ ಹೇಳುತ್ತೆ, ಪಿಂಡದಾನಂ ಪಿತೃಭ್ಯಶ್ಚ ಸಂತುಷ್ಟಿಂ ಜನಯೇ ಧ್ರುವಂ. ಅಂದ್ರೆ ಪಿಂಡದಾನ ಮಾಡುವುದರಿಂದ ಪಿತೃಗಳಿಗೆ ತೃಪ್ತಿ ಉಂಟಾಗುತ್ತೆ ಅಂತ. ಹೌದು, ಈ ವಿಧಿಗಳು ಆ ಆತ್ಮಕ್ಕೆ ನಿನ್ನ ಈ ಜನ್ಮದ ಪಾತ್ರ ಮುಗಿದಿತು, ಈಗ ನಿನ್ನ ಮುಂದಿನ ಪ್ರಯಾಣದ ಕರೆ ಗಮನ ಕೊಡುವಂತ ದಾರಿ ತೋರಿಸಿದ ಹಾಗೆ. ಈ ವಿಧಿಗಳು ಆತ್ಮಕ್ಕೆ ದಾರಿ ತೋರಿಸ್ತವೆ ಅಂತ ಹೇಳಿದ್ರಿ. ಆದ್ರೆ ಆ ದಾರಿಯಲ್ಲಿ ಯಾವ ದಿಕ್ಕಿಗೆ ಹೋಗ್ಬೇಕು ಅಂತ ನಿರ್ಧರಿಸೋದು ಯಾವುದು? ಇಲ್ಲಿ ಕರ್ಮದ ಪಾತ್ರ ಶುರುವಾಗುತ್ತಾ? ಹೌದು, ಇಲ್ಲಿಂದ ಕರ್ಮದ ಪಾತ್ರ ಬಹಳ ಮುಖ್ಯವಾಗುತ್ತೆ. ನಾವು ಹೇಗೆ ಬದುಕಿದ್ದೇವೆ ಅನ್ನೋದೇ ನಾವು ಹೇಗೆ ಸಾಯ್ತೇವೆ ಮತ್ತು ಎಲ್ಲಿಗೆ ಹೋಗ್ತೇವೆ ಅನ್ನೋದನ್ನು ನಿರ್ಧರಿಸುತ್ತೆ. ಗರುಡ ಪುರಾಣದ ಪ್ರಕಾರ ಆತ್ಮವು ದೇಹದ ಬೇರೆ ಬೇರೆ ದ್ವಾರಗಳಿಂದ ನಿರ್ಗಮಿಸಬಹುದು. ಶ್ಲೋಕ ಹೀಗೆ ಹೇಳುತ್ತೆ, ಮೂರ್ಧ್ನಿವಾ ನಾಸಿಕಾಯಾಂವಾ ನೇತ್ರಯೋರ್ ಮುಖತೋಪಿ ವಾ. ಅಂದ್ರೆ ಆತ್ಮವು ತಲೆಯ ಮೇಲ್ಭಾಗ, ಮೂಗು, ಕಣ್ಣುಗಳು, ಬಾಯಿ ಅಥವಾ ಕೆಳದ್ವಾರಗಳಿಂದ ಹೊರ ಹೋಗಬಹುದು. ಇದು ಕೇಳೋಕೆ ಸ್ವಲ್ಪ ವಿಚಿತ್ರ ಎನಿಸಬಹುದು. ಅಂದ್ರೆ ಆಧುನಿಕ ಕೇಳುಗರಿಗೆ ಇದು ಅಕ್ಷರಶಃ ಹೀಗೆ ನಡೆಯುತ್ತಾ ಅಥವಾ ಇದು ರೂಪಕಾನ, ಅಂದ್ರೆ ವ್ಯಕ್ತಿಯ ಪ್ರಜ್ಞೆಯ ಸ್ಥಿತಿಯನ್ನು ಇದು ಸಂಕೇತಿಸುತ್ತಾ? ಇದು ಬಹಳ ಒಳ್ಳೆ ಪ್ರಶ್ನೆ. ಇದನ್ನ ಎರಡು ರೀತಿಯಲ್ಲಿ ನೋಡ್ಬೋದು. ಯೋಗಿಗಳು ಮತ್ತು ಜ್ಞಾನಿಗಳ ಆತ್ಮವು ತಲೆಯ ಮೇಲ್ಭಾಗದಲ್ಲಿರುವ ಬ್ರಹ್ಮರಂಧ್ರದಿಂದ ನಿರ್ಗಮಿಸುತ್ತೆ ಅಂತ ಹೇಳಲಾಗುತ್ತೆ. ಇದು ಮೋಕ್ಷ ಅಥವಾ ಮುಕ್ತಿಯ ಸಂಕೇತ. ಧಾರ್ಮಿಕವಾಗಿ ಬದುಕಿದವರ ಆತ್ಮ ಕಣ್ಣು ಅಥವಾ ಮೂಗಿನ ಮೂಲಕ, ಸಾಮಾನ್ಯ ಸಾಂಸಾರಿಕ ಜೀವನ ನಡೆಸಿದವರ ಆತ್ಮ ಬಾಯಿಯ ಮೂಲಕ ನಿರ್ಗಮಿಸುತ್ತೆ ಅಂತ ನಂಬಿಕೆ. ಓಕೆ, ಇದು ಅಕ್ಷರಶಃ ಆಗಿರಬಹುದು ಅಥವಾ ಅವರ ಕೊನೆಯ ಕ್ಷಣದ ಪ್ರಜ್ಞೆಯ ಮಟ್ಟವನ್ನು ಸೂಚಿಸುವ ರೂಪಕವೂ ಆಗಿರಬಹುದು. ಆದರೆ ಇದರ ಹಿಂದಿನ ತತ್ವ ಒಂದೇ. ನಮ್ಮ ಜೀವನದ ಒಟ್ಟು ಕರ್ಮವೇ ನಮ್ಮ ನಿರ್ಗಮನ ಮತ್ತು ಮುಂದಿನ ಗತಿಯನ್ನು ನಿರ್ಧರಿಸುತ್ತೆ. ಚಿತ್ರಗುಪ್ತ ನಮ್ಮ ಕರ್ಮದ ಲೆಕ್ಕ ಇಡ್ತಾನೆ ಅಂತಾರಲ್ಲ, ಅದು ನಿಜವೇ? ನೋಡಿ, ಚಿತ್ರಗುಪ್ತನ ಕಲ್ಪನೆ ಇದೆಯಲ್ಲ, ಅದೊಂದು ಅದ್ಭುತವಾದ ರೂಪಕ. ಅದೊಂದು ಕೋರ್ಟ್ ತೀರ್ಪಿನ ಹಾಗಲ್ಲ. ಪ್ರಕೃತಿಯೇ ಒಂದು ದೊಡ್ಡ ಬ್ಯಾಲೆನ್ಸ್ ಶೀಟ್ ಇದ್ದ ಹಾಗೆ. ನಮ್ಮ ಪ್ರತಿಯೊಂದು ಕ್ರಿಯೆಗೂ ಒಂದು ಪ್ರತಿಕ್ರಿಯೆ ಇದ್ದೇ ಇರುತ್ತೆ. ಗರುಡ ಪುರಾಣವೇ ಹೇಳುತ್ತೆ, ಸ್ವಕರ್ಮಣ ಭವತ್ಯಾತ್ಮ ಸಾಕ್ಷಿ ಚಿತ್ರಗುಪ್ತಕೃತಃ. ಅಂದ್ರೆ ತನ್ನ ಸ್ವಂತ ಕರ್ಮಕ್ಕೆ ಆತ್ಮವೇ ಸಾಕ್ಷಿ, ಚಿತ್ರಗುಪ್ತ ಅದನ್ನು ದಾಖಲಿಸ್ತಾನೆ ಅಷ್ಟೇ. ಹೌದು, ನಮ್ಮ ಕರ್ಮಕ್ಕೆ ನಾವೇ ಜವಾಬ್ದಾರರು. ಬೃಹದಾರಣ್ಯಕ ಉಪನಿಷತ್ತು ಇದನ್ನ ಒಂದೇ ಸಾಲಲ್ಲಿ ಹೇಳ್ಬಿಡುತ್ತೆ, ಯಥಾ ಕರ್ಮ ಯಥಾಶ್ರುತಂ. ಕರ್ಮದಂತೆ ಪುನರ್ಜನ್ಮ. ನಮ್ಮ ಹಿಂದಿನ ಜನ್ಮದ ವಾಸನೆಗಳು, ಅಂದ್ರೆ ಆಳವಾಗಿ ಬೇರೂರಿದ ನಮ್ಮ ಅಭ್ಯಾಸಗಳು ಮತ್ತು ಸಂಸ್ಕಾರಗಳು, ಇವೇ ನಮ್ಮ ಮುಂದಿನ ಜನ್ಮದ ತಂದೆ ತಾಯಿ, ನಮಗೆ ಸಿಗುವ ದೇಹ ಮತ್ತು ನಾವು ಹುಟ್ಟುವ ಪರಿಸರವನ್ನ ನಿರ್ಧರಿಸ್ತವೆ. ಚಾಂದೋಗ್ಯ ಉಪನಿಷತ್ತು ಹೇಳೋವಂತೆ, ಸತ್ ಏವ ಸೌಮ್ಯ ತದಾ ಸಂಪದ್ಯತೆ. ಸೂಕ್ಷ್ಮವು ಸೂಕ್ಷ್ಮದಲ್ಲಿ ಲೀನವಾಗಿ ಅದರಿಂದಲೇ ಮುಂದಿನದು ಉದ್ಭವಿಸುತ್ತದೆ. ಅಂದರೆ ಹುಟ್ಟು ಸಾವಿನ ಈ ಚಕ್ರದಿಂದ ನಾವು ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ವಾ? ನಾವು ಇದೇ ರೀತಿ ಹುಟ್ಟುತ್ತಾ ಸಾಯ್ತಾ ಇರಬೇಕಾ? ಇದೇ ಸಂಸಾರ ಚಕ್ರ. ಗೀತೆಯಲ್ಲಿ ಹೇಳೋ ಹಾಗೆ, ಜಾತಸ್ಯ ಹಿ ಧ್ರುವೋ ಮೃತ್ಯುರ್ಧ್ರುವಂ ಜನ್ಮಂ ಮೃತಸ್ಯ ಚ. ಹುಟ್ಟಿದವನಿಗೆ ಸಾವು ನಿಶ್ಚಿತ, ಸತ್ತವನಿಗೆ ಹುಟ್ಟು ನಿಶ್ಚಿತ. ಈ ಚಕ್ರ ನಮ್ಮ ಅಜ್ಞಾನ ದೂರವಾಗೋವರೆಗೂ ಮುಂದುವರಿಯುತ್ತಲೇ ಇರುತ್ತೆ. ಜ್ಞಾನವೆಂಬ ಬೆಂಕಿಯಿಂದ ಅಜ್ಞಾನವನ್ನು ಸುಟ್ಟು ಆತ್ಮವು ತನ್ನ ನಿಜ ಸ್ವರೂಪವಾದ ಸಚ್ಚಿತ್ ಆನಂದವನ್ನು ಅರಿತುಕೊಂಡಾಗ ಈ ಚಕ್ರ ನಿಲ್ಲುತ್ತೆ. ಕರ್ಮ ನಮ್ಮನ್ನು ಬಂಧಿಸಿದರೆ ಕೃಪೆ ನಮ್ಮನ್ನು ಮುಕ್ತಗೊಳಿಸುತ್ತೆ. ಆ ಅರಿವೇ ಅಂತಿಮ ಗುರಿ. ಹಾಗಾದರೆ ಇವತ್ತಿನ ನಮ್ಮ ಈ ಮಾತುಕತೆಯನ್ನ ಒಮ್ಮೆ ಸಂಕ್ಷಿಪ್ತವಾಗಿ ನೋಡೋದಾದ್ರೆ, ನಾವು ಈ ಭೌತಿಕ ದೇಹವಲ್ಲ, ನಾವು ಅಮರ ಆತ್ಮ. ನಮ್ಮ ಕರ್ಮವೇ ನಮ್ಮ ಈ ಜನ್ಮದ ಮತ್ತು ಮುಂದಿನ ಜನ್ಮದ ಪ್ರಯಾಣವನ್ನು ರೂಪಿಸುತ್ತೆ. ಮತ್ತು ಮರಣ ಅನ್ನೋದು ಒಂದು ಅಂತ್ಯವಲ್ಲ, ಅದೊಂದು ಪರಿವರ್ತನೆ, ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಸಾಗುವ ಪ್ರಯಾಣದ ಒಂದು ನಿಲ್ದಾಣ ಅಷ್ಟೇ. ಹೌದು. ಕೊನೆಯದಾಗಿ ಕೇಳುಗರಿಗೆ ಒಂದು ಆಲೋಚನೆಯನ್ನು ಬಿಟ್ಟು ಹೋಗೋಣ. ನಮ್ಮ ಪ್ರತಿಯೊಂದು ಮಾತು, ಪ್ರತಿಯೊಂದು ಕ್ರಿಯೆ, ಪ್ರತಿಯೊಂದು ಆಲೋಚನೆ ಇವೆಲ್ಲವೂ ನಮ್ಮ ಈ ಜನ್ಮವನ್ನು ಮಾತ್ರವಲ್ಲ, ನಮ್ಮ ಮುಂದಿನ ಜನ್ಮವನ್ನು ರೂಪಿಸುತ್ತೆ ಅಂತಾದರೆ, ಇವತ್ತು ನಾವು ಮಾಡುವ ಸಣ್ಣ ಪುಟ್ಟ ಆಯ್ಕೆಗಳ ಬಗ್ಗೆ ನಾವು ಎಷ್ಟು ಜಾಗರೂಕರಾಗಿರಬಹುದು? ಈ ವಿಡಿಯೋ ನಿಮ್ಮೊಳಗೆ ಒಂದಷ್ಟು ಜಾಗೃತಿ ಮೂಡಿಸಿದ್ರೆ, ಸನಾತನ ಜ್ಞಾನವನ್ನು ಮತ್ತೆ ಜೀವಂತವಾಗಿಡೋಕೆ ನಿಮ್ಮ ಬೆಂಬಲ ಅತ್ಯಗತ್ಯ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ.
ಸನಾತನ ಧರ್ಮದ ಜ್ಞಾನವನ್ನ ಇನ್ನಷ್ಟು ಹರಡಲು ನಮಗೆ ಸಹಾಯ ಮಾಡಿ. ಪ್ರಾಜೆಕ್ಟ್ ಸನಾತನ ಕನ್ನಡಕ್ಕೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ.